ನೋಡಿ, ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಹೆಸರ ಮೇಲೆ ಏನನ್ನೂ ಆಗಬಾರ್ದು ಅಂತ ಹೇಳಿದರು. ಅವರು ಅದಕ್ಕೆ ತಮ್ಮ ದೇಹಕ್ಕೆ ಅಂತಿಮವಾಗಿ ಅದಕ್ಕೆ ಅಗ್ನಿಸ್ಪರ್ಶ ಮಾಡಿ ನಾನು ಇದು ಮಾಡಬೇಕು ಅಂತ ಹೇಳಿ, ಅಂದರೆ ನಿಸರ್ಗದಲ್ಲಿ ನಾನು ಬಯಲಾಗಿ ಹೋಗಬೇಕು, ಬಯಲಿಂದ ಬಂದಿದ್ದೀನಿ, ನಿಸರ್ಗದಿಂದ ಬಂದು ನಿಸರ್ಗದಲ್ಲಿ ನಾನು ವಿಲೀನ ಆಗಬೇಕು ಅಂಥೇಳಿ. ಹೀಗಾಗಿ ಅವ್ರ ಹೆಸರಲ್ಲೇ ಯಾವುದೇ ಸ್ಥಾವರಗಳು ನಾವು ಅದಕ್ಕೆ ಗದ್ದಿಗೆ ಮಾಡಲಿಲ್ಲ. ನಮ್ಮ ಲಿಂಗಾಯತ ಸಂಪ್ರದಾಯದ ಪ್ರಕಾರ ನಾವು ಅವ್ರನ್ನ ಇದು ಸಮಾಧಿ ಮಾಡಬೇಕಾಗ್ತದೆ. ಅದು ಮಾಡಲಿಲ್ಲ, ಯಾಕಂದರೆ ಅವ್ರು ಬೇಡಾಗಿತ್ತದು ಬರೆದಿದ್ದಾರೆ ಅವ್ರ ವಿಲ್ನಲ್ಲಿ. ಯಾವ ಸ್ಥಾವರ ಬೇಡ, ನನ್ನ ಹೆಸರಲ್ಲೇ ಸ್ಥಾವರಗಳು ಬೇಡ, ದೇವಸ್ಥಾನಗಳು ಬೇಡ, ನನ್ನ ಹೆಸರಲ್ಲಿ ಯಾವ ಸ್ಮಾರಕನೂ ಬೇಡ ಅಂತ ಹೇಳಿದ್ದಾರೆ. ಸರ್ಕಲ್ ಒಂದು ಸ್ಮಾರಕ ಅಲ್ಲ. ನಿನ್ನೆನೂ ಕೂಡ ನಾನು ಇಂಡಿಯಾದಾಗ ಅದು ಹೇಳಿದೆ, ದಯವಿಟ್ಟು ಅವ್ರ ಹೆಸರನ್ನು ನಾವು ಯಾರೂ ಕೂಡ ಅವರು ವಿಲ್ ಅಗೇನ್ಸ್ಟ್ ಹೋಗೋದು ಬೇಡ. ಭವನ ಕೂಡ ಮಾಡಿದಾಗ ಇಂಡಿಯೂ ಕೂಡ ಅದು ಹೇಳಿದೆ ನಾನು. ಸಿದ್ದೇಶ್ವರ ಸ್ವಾಮಿಗಳು ಯಾಕೆ ಮಾಡ್ಬೇಕಂದ್ರೆ ಬೇಕಾದಷ್ಟು ಮಾಡ್ಬೋದು. ಅಸಲೇ ಸರ್ಕಾರನೇ ಬೇಕಾದ್ರೆ ಹೇಳಿದ್ರೆ 100 ಕೋಟಿ ರೂಪಾಯಿ ಕೊಡ್ತೀವಿ ಅದಕ್ಕೆ, ಸಿದ್ದೇಶ್ವರ ಹೆಸರು ಸ್ವಾಮೀಜಿಯವ್ರ ಹೆಸರಲ್ಲಿ ಸ್ಮಾರಕ ಮಾಡ್ಬೇಕಾದ್ರೆ. ಆದರೆ ಅವ್ರ ಅಂತಿಮ ಇಚ್ಛೆ ಏನಿದೆ ಅದು ಅವರ ಅಂತಿಮ ಇಚ್ಛೆ, ಅದನ್ನು ಗೌರವಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಆಗ್ತದೆ ಸರ್. ಯಾಕಂದ್ರೆ ಅದು ಬಿಲ್ಲಿದು ಆದಮೇಲೆ ನಾನು ಹಿಂದಿನ ದಿವಸ ಎಲ್ಲರಿಗೂ ಕೂಡ ಮಾತಾಡಿ ಹೇಳಿದ್ದೀನಿ. ನಾನು, ಸುತ್ತೂರು ಸ್ವಾಮೀಜಿಯವರು, ಕನೇರಿ ಸ್ವಾಮಿಗಳು, ಅವ್ರು ಯತ್ನಾಳವರು ಇದ್ದರು, ಯಾರೂ ಕೂಡ ನಾವು ಇದಕ್ಕೆ ಅಡ್ಡಿಪಡಿಸೋಂಗಿಲ್ಲ. ಅವರ ವಿಲ್ ಏನಿದೆ ವಿಲ್ಲಿನ ಪ್ರಕಾರ ಎಲ್ಲ ನಡಿಬೇಕು ಅಂಥೇಳಿ, ಆ ವಿಲ್ಲಿನ ಪ್ರಕಾರ ನಾವು ನಡೆಸುವಂಥ ಆಗಬೇಕು. ಯಾಕಂದ್ರೆ ಹಿಂದೆ ನಾನು ಹೇಳ್ತೀನಿ, ನಾನು ನಮ್ಮ ಶಿಕ್ಷಣ ಮಹಾವಿದ್ಯಾಲಯ BEd ಕಾಲೇಜ್ಗೆ ಅವರೇ ಭೂಮಿ ಪೂಜೆ ಮಾಡಿದರು, ಅವರೇ ಉದ್ಘಾಟನೆ ಮಾಡಿದರು. ಅದಕ್ಕೆ ಕರೂರವರು ಎಲ್ಲರೂ ಕೂಡ ಅದು ಏನು ಮಾಡಿದರು, ನಮ್ಮ ಪ್ರೊಫೆಸರ್ ಎಚ್ ಜಿ ಕರೂರವರೆಲ್ಲ ಅವಾಗ ಅದಕ್ಕೆ ಡೈರೆಕ್ಟರ್ ಆಗಿದ್ದರು. ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರ ಹೆಸರನ್ನೇ ಇಡಬೇಕು ಅಂಥೇಳಿ ಹೆಸರಿಟ್ವಿ. ಆ ಹೆಸರಿಟ್ಟ ಮೇಲೆ ನಾನು ಕರೆಸಿ ನೋಡ್ರಿ, ನಾನು ಹೆಸರಿಟ್ಟಿದ್ದೀನಿ, ದಯವಿಟ್ಟು ತೆಗೆದು ಬಿಡ್ರಿ, ಮಲ್ಲಿಕಾರ್ಜುನ ಮಹಾಸ್ವಾಮಿ ದೊಡ್ಡ ಗುರುಗಳ ಹೆಸರಿಡ್ರಿ, ಮಲ್ಲಿಕಾರ್ಜುನ ಸ್ವಾಮಿಗಳು. ಅರ್ಥ ಆಯ್ತಲ್ಲ? ಅವರು ಜೀವಂತಿದ್ದಾಗನೇ ಇದು ಭಾಳ ವರ್ಷಗಳ ಹಿಂದೆ, 20-15 ವರ್ಷ ಹಿಂದೆ. ಎಷ್ಟು ಇದು ಅವರ ಮನೋಭಾವ, ಅವರ ಇದು ಇತ್ತು. ಹೀಗಾಗಿ ಅವ್ರ ಹೆಸರ ಮೇಲೆ ಅವ್ರ ನಿಜವಾದ ನಾವು ಏನಾದರೂ ಇದು ಮಾಡಬೇಕಾಗಿದ್ರೆ ಅವ್ರನ್ನ ನಿಸರ್ಗದಲ್ಲಿ ಅವ್ರು ವಿಲೀನಾಗಿದ್ದಾರೆ. ನಿಸರ್ಗವನ್ನು ಬೆಳೆಸುವಂಥ ಪ್ರಯತ್ನ ಮಾಡಿ, ಅದಕ್ಕೆ ಅವರು ಕನೇರಿ ಸ್ವಾಮಿಗಳು, ಸುತ್ತೂರು ಸ್ವಾಮಿಗಳು ಒಂದು ಫಾರೆಸ್ಟನ್ನು 1000 ಎಕರೆ ಫಾರೆಸ್ಟ್ ಮಾಡಿರಿ ಅಂತ ಹೇಳಿದರು. ಅಲ್ಲಿ ಒಂದು ಸೈನ್ಸ್ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಅಲ್ಲಿ ಸೈನ್ಸು ಇದ್ರ ಬಗ್ಗೆ ಒಂದು ಇದು ಆಗಲಿ. ಮನೆ ನೋಡಿದ್ದೀವಲ್ಲ, ಇಲ್ಲಿ ಒಂದು ಇವ್ರು ಮಾಡಿ ಯಾವುದೋ ಒಂದು ಸಂಸ್ಥೆದವ್ರು ಮಾಡಿದಾರಲ್ಲ, ಅವರು ದಟ್ ಸಂಸ್ಥೆ ಕೆಲವು ಸೈನ್ಸ್ ಇದು ಮಾಡ್ತಾರಲ್ಲ, ಸಂಸ್ಥೆ ಇತ್ತಲ್ಲ, ಅಗತ್ಯದವರು ಆ ಥರ ಒಂದು ಇದು ಮಾಡಿಸಿ ಮಕ್ಕಳಿಗೆ ಹೋಗಿ ಅಲ್ಲಿ ಪಿಕ್ನಿಕ್ ಮಾಡ್ದಂಗೆ ಆಯಿತು, ಹೋಗಿ ಆಯಿತು, ನಿಸರ್ಗ ಬಗ್ಗೆ ತಿಳ್ಕೊಂಡಂಗೆ ಆಯಿತು, ಗಿಡಗಳ ಬಗ್ಗೆ ವಿವಿಧ ಗಿಡಗಳ ಬಗ್ಗೆ ತಿಳ್ಕೊಂಡಂಗೆ ಆಯಿತು, ಕೃಷಿಗಳ ಬಗ್ಗೆ ತಿಳ್ಕೊಂಡಂಗೆ ಆಯಿತು. ಅಂಥದ್ದೇನಾದ್ರು ಮಾಡೋಣಂತೆ ಏನ್ರಿ. ಅದನ್ನು ಕೂಡ ಏನು ಹೆಸರು ಇಡಬೇಕು ಅನ್ನೋದನ್ನು ಕೂಡ ವಿಚಾರ ಮಾಡಬೇಕಾಗ್ತದೆ. ನಾವು ನಡೆದಾಡುವ ದೇವರ ವನ ಅಂತ ಹಿಂಗೇನೋ ಕೊಡಬೇಕಾಗ್ತದೆ, ಹಿಂಗೇನೋ ಅಂತ ಬರ್ತೀವಿ ಸರ್. ಈಗ ರಾಜ್ಯದಲ್ಲಿ